ರಿವ್ಯೂ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ಬೇಡಿ. ರಿವ್ಯೂ ನೋಡ್ದಂತೆ ಫಿಲಮ್ಗೆ ಹೋಗಿದ್ ಬಂದು ರಿವ್ಯೂ ನೋಡಿ. ಬ್ಲಾಗರ್ ಜೊತೆಗೆ ಮಾತ್ರ ಸಿನಿಮಾ ನೋಡಕ್ ಹೋಗ್ಬೇಡಿ. ಫಿಲಮ್ ಹೆಸರು ಯಾವುದು ಅಂದ್ರೆ 45 ರಿಲೀಸ್ ನಮ್ಮ ಪಿಕ್ಚರ್ ಅಲ್ಲಿ ನಾನು ನೀನು ಫ್ಯಾನ್. ಬರೀ 7 ಗಂಟೆ ಶೋ ಇದ್ದಿದ್ದು ನೈಟ್ 10 ಗಂಟೆಗೂ ಮತ್ತೆ ಇನ್ನೊಂದು ಶೋ ಕೊಡ್ತಾ ಇದಾರೆ. ಎಲ್ಲ ಫುಲ್ ಹೌಸ್ಫುಲ್, ಟಿಕೆಟೇ ಇಲ್ಲ ಎಲ್ಲೂನು. ಜೈ ಶಿವಣ್ಣ. ನೀವ್ ಯಾರು ಫ್ಯಾನ್ ಇದ್ರು? ಸುರೇಶ್ ಕುಮಾರ್ ಫ್ಯಾನ್. ನೀರ್ನವ್ರು ಕೊಡ್ಸೋಣ ಗಣೇಶಣ್ಣ. ಮಸ್ತರ ಮಸ್ತ ಕೆಲ್ಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ ಕಷ್ಟ ಮನುಷ್ಯನ್ ಬರುತ್ತೇನೆ ಮರದ್ ಬರುತ್ತಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಡೈರೀಸ್. ವಿಷಯ ಏನಪ್ಪ ಅಂದರೆ, ಇವತ್ತು ದಿನ 24 ಡಿಸೆಂಬರ್. 25ನೇ ತಾರೀಕು ರಿಲೀಸ್ ಆಗೋ ಮೂವಿಗೆ 24ನೇ ತಾರೀಕು ನೈಟ್ ಶೋ ಅಂದರೆ ಫ್ಯಾನ್ ಶೋಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಫ್ಯಾನ್ ಶೋಗೆ ಹೋಗ್ತಾ ಇರೋದು. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫಿಲಮ್ ಹೆಸರು ಯಾವುದು ಅಂದರೆ 45. ಆ್ಯಕ್ಚುಲಿ ಏನಂದರೆ, ನೆನ್ನೆಲ್ಲ ತುಂಬ ಖುಷಿಯಾಗಿದ್ದೆ. ಫಸ್ಟ್ ಶೋ ನೋಡ್ತಾ ಇದ್ದೀನಿ ಮೂವಿನ ಅಂತ. ನೋಡಿದ್ರೆ ಅವ್ರ ಪ್ರೀಮಿಯರ್ ಶೋ ಅಂತ ಆಲ್ರೆಡಿ ಪ್ರೆಸ್ ಅವ್ರಿಗೆಲ್ಲ ತೋರಿಸ್ಬಿಟ್ಟವ್ರೆ. ಅವರೆಲ್ಲ ರಿವ್ಯೂ ಹಂಗೈತೆ ಹಿಂಗೈತೆ ಅಂತ ಕೊಡ್ತಾ ಇದ್ದಾರೆ. ತುಂಬ ಹೊಟ್ಟೆ ಹೊಡೆಯುತ್ತೆ. ಏನ್ ಗೊತ್ತಾ, ನಾವು ಥಿಯೇಟ್ರಿಗೆ ಹೋಗೋ ರೋಡಲ್ಲಿ ಸುತ್ತಮುತ್ತ ಬರೀ ಉಪೇಂದ್ರನೇ ಕಾಣ್ತಾ ಇದ್ದಾನೆ. ಯಾರೋ ಆಟೋ ಇಂದು ಉಪ್ಪಿ ಫೋಟೋ ಹಾಕೊಂಡಿರೋದೇನು, ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ಯಾರೋ ಕಾರಲ್ಲಿ ಉಪೇಂದ್ರನ್ ಬರೀ 7 ಸಾಂಗ್ ಹಾಕೊಂಡು ಹೋಗೋದೇನು. ಏನ್ ರಿಲೀಸ್? ನಮ್ಮ ಪಿಕ್ಚರ್ ಅಲ್ಲಿ ನಾನು ನೀವು ನೀನು ಫ್ಯಾನ್. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಮೂವಿ ಇರೋದು ಈ ಥಿಯೇಟರ್ ಅಲ್ಲಿ ಮತ್ತೆ ಪಕ್ಕದ ಥಿಯೇಟರ್ ಅಲ್ಲಿ, ಎರಡರಲ್ಲೂ ಪ್ರೀಮಿಯರ್ ಶೋ ಫ್ಯಾನ್ ಶೋ ಬಿಟ್ಟಿದ್ದಾರೆ. ನಾಳೆಯಿಂದ ಈ ಥಿಯೇಟರ್ ಅಲ್ಲಿ ಮಾರ್ಕ್ ರಿಲೀಸ್ ಆಗುತ್ತೆ, ಆ ಥಿಯೇಟರ್ ಅಲ್ಲಿ 45 ರಿಲೀಸ್ ಆಗುತ್ತೆ. ಆದ್ರೂ ಫ್ಯಾನ್ ಶೋ ಅಂದ್ಬಿಟ್ಟು 2 ಥಿಯೇಟರ್ ಅಲ್ಲೂ ಹಾಕಿದ್ದಾರೆ. ಜನರು ಈ ಥಿಯೇಟರ್ ಅಲ್ಲೂ ತುಂಬಿದ್ದಾರೆ, ಆ ಥಿಯೇಟರ್ ಅಲ್ಲೂ ತುಂಬಿದ್ದಾರೆ. ಹೇಳ್ಬೇಕು ಅಂದ್ರೆ ಇವಾಗ ಬರೀ 7 ಗಂಟೆ ಶೋ ಇದ್ದಿದ್ದು ನೈಟ್ 10 ಗಂಟೆಗೂ ಮತ್ತೆ ಇನ್ನೊಂದು ಶೋ ಕೊಡ್ತಾ ಇದ್ದಾರೆ. ಎಲ್ಲ ಫುಲ್ ಹೌಸ್ಫುಲ್, ಟಿಕೆಟೇ ಇಲ್ಲ ಎಲ್ಲೂನು. ಟಿಕೆಟ್ ಕೊಡು. ಟಿಕೆಟ್ ಇಲ್ಲ, ಟಿಕೆಟೇ ಇಲ್ಲ ಅಂದ್ರು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಇನ್ನು ಸಿನಿಮಾ ಸ್ಟಾರ್ಟ್ ಆಗಿಲ್ಲ. ಬ್ಲಾಗರ್ ಜೊತೆಗೆ ಮಾತ್ರ ಸಿನಿಮಾ ನೋಡಕ್ ಹೋಗ್ಬೇಡಿ. ಬ್ಲಾಗರ್ ಜೊತೆ ಹೋಗ್ಬೇಡಿ. ಬ್ಲಾಗರ್ ಜೊತೆ ಯಾರ ಜೊತೆಗೆ ಬ್ಲಾಗ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸಿನಿಮಾ ಇಂಟ್ರೆಸ್ಟ್ ಬರೀ ವಿಡಿಯೋ ಕೊಡೋದೇ ಆಯ್ತು ಅವಾಗಿಂದ. ಇನ್ನು ಫಿಲಮ್ ಸ್ಟಾರ್ಟ್ ಆಗಿಲ್ಲ, ಎಲ್ಲರೂ ಫಿಲಮ್ ಕಾಯ್ತಾ ಇದ್ದಾರೆ. ಥಿಯೇಟರ್ ಇನ್ನು ತುಂಬ್ತಾ ಐತೆ. ಜೈ ಶಿವಣ್ಣ. ನಮ್ಮ ಜೊತೆ ಫಿಲಮ್ ನೋಡಕ್ ಒಬ್ರು ಹೊಸಬ್ರು ಆ್ಯಡ್ ಆಗಿದ್ದಾರೆ. ಬ್ರೋ, ನಿಮ್ಮ ಹೆಸರು? ಹಾಯ್ ಮಾಡು ಬ್ರೋ, ಸಾಕು. ನಿಮ್ಮ ಹೆಸರು ಹೇಳು ಬ್ರೋ. ನೀವ್ ಯಾರು ಫ್ಯಾನ್ ಇದ್ರು? ಸುರೇಶ್ ಕುಮಾರ್ ಫ್ಯಾನ್. ಶಿವಣ್ಣ ಉಪ್ಪಿ ಸರ್ ನಂಗೆಲ್ಲರೂ ತುಂಬಾ ಇಷ್ಟ. ಹಾರ್ಟ್ ಒಂದೇ ಹೋಗಿ ನೋಡಿದ್ರಲ್ಲ ಅಷ್ಟೇ. ನನ್ನ ಪ್ರೀತಿ ಅದೊಂಥರ ಬ್ರೋ. ನೋ ನೋ ನೋ, ಇನ್ನು ಕೊನೆ ಆಗಿಲ್ಲ, ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಏನ್ ಯೋಚನೆ ಮಾಡಿದ್ಯಾ? ಅವಳ ಗಂಡನ್ ಸಾಯಿಸ್ಬಿಟ್ಟು ಅವಳು ಎತ್ತಾಕೊಂಡು ಹೋಗ್ಬಿಡ್ತೀನಿ. ಚಿಯರ್ಸ್. ಕೆಲ್ಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ ಕಷ್ಟ ಮನುಷ್ಯನ್ ಬರುತ್ತೇನೆ ಮರದ್ ಬರುತ್ತಾ. ಎಲ್ಲ ರಿವ್ಯೂ ನೋಡ್ಬಿಟ್ಟು ಫಿಲಮ್ ಹೆಂಗೈತೆ ಅಂದ್ರೆ ಹೆವಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಪೀಕಲ್ಲಿ ಇಟ್ಬಿಡ್ತಾರೆ. ರಿವ್ಯೂ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ಬೇಡಿ. రివ్యూ ನೋಡ್ದಂತೆ ఫిల్మ్కి ಹೋಗಿದ್ ಬಂದು రివ్యూ నోడి. సినిమా చూసిన తర్వాత రివ్యూ చదవాలి తప్ప రివ్యూలు చదివి సినిమాకి వెళ్ళకూడదు. కథ మొత్తం తెలుసుకుని నువ్వేంట్రా సినిమా ఎంజాయ్ చేసేది? హౌ కెన్ యు ట్రస్ట్ దట్ వెబ్సైట్ పర్సన్?
ವಾಟರ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ ಅಣ್ಣ. ಏನು ಕೊಡ್ತಿಲ್ಲ ಅಣ್ಣ, ಏನು ಕೊಡ್ತಿಲ್ಲ. ರೂಮಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋದು. ಅಣ್ಣ ನೀರ್ನಾದ್ರು ಕೊಡ್ಸೋಣ ಗಣೇಶ್ ಅಣ್ಣ. I was acting. ಯಾರ್ಯಾರಿದ್ರು? ಶಿವಣ್ಣ ಯಾರ್ಯಾರಿದ್ರು? ಆಮೇಲೆ ಆಮೇಲೆ ಒಬ್ರು ಕುತ್ಕೊಂಡು ನೋಡ್ತಾ ಇಲ್ವೇನೋ ನಾನು ವಿಡಿಯೋ ಆನ್ ಮಾಡಿದ್ದೀನಿ ನಾನು, ಇವನ್ನೆಲ್ಲ ಹಾಕಲ್ಲ. ನಾನು ವಿಲನ್ ಸ್ಟೋರಿ ಅಂತ ಬಿಟ್ಕೊಡಲ್ಲ. ಕೊಡೋದಂತ ಗೊತ್ತು. ಗೈಸ್ ಫಸ್ಟ್ ಹಾಫ್ ಮುಗೀತು ಗೈಸ್, ಸೀರಿಯಸ್ಲಿ ಚೆನ್ನಾಗೈತೆ. ಇನ್ನು ಸೆಕೆಂಡ್ ಹಾಫ್ ಐತೆ, ಇನ್ನೂ 1.5 ಗಂಟೆ ಮೂವಿ ಐತೆ, ನೋಡೋಣ. ಯಾವ ಬ್ರ್ಯಾಂಡ್ ನಿಮ್ದು? ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ಮಸ್ತರ ಮಸ್ತ 45 ದಿನ ಆದ್ಮೇಲೆ ಪಿಕ್ಚರ್ ಓಡುತ್ತೆ. ಸರ್ ಏನ್ ಸರ್ ಅದಿ? ಮಸ್ತರ ಮಸ್ತ. I am the one, the way your son don't need a gun to get rich. ಪರ್ಫೆಕ್ಟ್ ಫ್ರೆಂಡ್ ಇದು. ಹಾಯ್ ಗಾಯ್ಸ್, ಕೆಲಸ ಇಲ್ಲ ಅಂದ್ರೆ ಬಂದು ನಾವು ಕೆಲಸ ಮಾಡ್ತೀವಿ. ಸೊ ಗಾಯ್ಸ್, ಮೂವಿ ಮುಗೀತು. ಅಬ್ಬಾ, ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ಮೂವಿ ಮುಗ್ದು ಆಲ್ರೆಡಿ 1 hour ಆಗಿದೆ. ಮೂವಿ ಬಗ್ಗೆ ಮಾತಾಡ್ಕೊಂಡು ಏನು ಕತೆ ಅದು ಇದು ಅನ್ಕೊಂಡು ಹಿಂಗೊಂದು ರಿವ್ಯೂ ಕೊಡ್ಬೇಕಲ್ಲ ಅಂತ ಇವಾಗ ವಿಡಿಯೋ ಆನ್ ಮಾಡಿದ್ದೀನಿ. ಕ್ಯಾಮರಾಮನ್ ಸರ್ ಬಾಬು ರೆಡಿ ಮಾಡಿ ಸ್ಟಾರ್ಟ್ ಮಾಡಿ. ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಎಲ್ಲಾರು ಏನ್ ರಿವ್ಯೂ ಕೊಟ್ಟರೆ ಸೇಮ್ ರಿವ್ಯೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೂವಿ ಒಳಗಡೆ ಮೂವಿ ಇದೆ. ಆಯ್ತು, ಆಮೇಲೆ ಅಂಡ್ ನೀವು ಮೂವಿ ನೋಡಕ್ ಕುತ್ಕೊಂಡ್ರೆ ನಿಮ್ದೊಂದು ಜರ್ನಿನ ನೀವು ನೋಡ್ತೀರಾ. ನಿಮ್ ಜರ್ನಿನ ನೀವು ನಿಮ್ಮ ಎದುರಿಗೆ ಒಂದು ನೋಡ್ತೀರಲ್ಲ, ಅದೇ ಆ ಮೂವಿ ಕತೆ ಅಷ್ಟೇ. ಡೈಲಾಗ್ ಚೆನ್ನಾಗಿ ಬರ್ತಿದ್ದಾರೆ ಅರ್ಜುನ್ ಜನ್ಯ. ಇನ್ ಕ್ಲೈಮ್ಯಾಕ್ಸ್ ನಿಮ್ಗೆ ಇಷ್ಟ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.